ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೋಕೇಶ್ ಕನ್ನಡ ಚಾನಲ್. ಇವತ್ತು ನಾವು ಖಜಾನೆ ಟೂನಲ್ಲಿ ಜಿ ಪಿ ಎಫ್ ಲೋನು ಅಥವಾ ಜಿ ಪಿ ಎಫ್ ಪಾರ್ಷಿಯಲ್ ವಿಡ್ರಾವನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕನ್ನೋದು ನೋಡೋಣ. ಸೊ ಮೊದಲನೇದಾಗಿ ಕೇಸ್ ವರ್ಕರ್ ಲಾಗಿನ್ನಲ್ಲಿ ಖಜಾನೆ ಟೂನಲ್ಲಿ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಹೋಮ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿದೆ ನೋಡಿ, ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಅಂತೇಳಿ. ಅದಾದ ತಕ್ಷಣ ಇಲ್ಲಿ ಪ್ರೊಸೆಸ್ ಅಂತಿದೆ, ಇಲ್ಲಿ ಕ್ರಿಯೇಟ್ ಬಿಲ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಕ್ರಿಯೇಟ್ ಬಿಲ್ ಅಂತೇಳಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಿಲ್ ಸೆಕ್ಟರ್ ಅಂತಿದೆ ನೋಡಿ, ಬಿಲ್ ಸೆಕ್ಟರ್ನಲ್ಲಿ ಸ್ಟೇಟ್ ಎಂಪ್ಲಾಯಿ ಸಲುವಾಗಿ ನಾವೇನು ಮಾಡಬೇಕಾಗುತ್ತೆ, ಸ್ಟೇಟ್ ಅಂತೇಳಿ ಸೆಲೆಕ್ಟ್ ಮಾಡಿ. ಬಿಲ್ ಟೈಪ್ ಅಂತೇಳಿ ಬಿಲ್ ಟೈಪ್ ಅಂತಿದ್ದಾಗ ಇಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಬಟ್ ನಮಗೆ ಬೇಕಾಗಿರೋದು ಜಿ ಪಿ ಎಫ್ ಲೋನ್ ಸಲುವಾಗಿ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನೋಡಿ, ಜನರಲ್ ಪ್ರೊವಿಡೆಂಟ್ ಫಂಡ್ ಜಿ ಪಿ ಎಫ್ ಬಿಲ್ CTS 7 ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಕ್ಲೇಮ್ ಟೈಪ್ ಅಂತ ಬರುತ್ತೆ. ಕ್ಲೇಮ್ ಟೈಪ್ ಅಂದರೆ ಇಲ್ಲಿ 3 ಆಪ್ಷನ್ಸ್ ಓಪನ್ ಆಗುತ್ತೆ. ಯಾವ 3 ಆಪ್ಷನ್ ಏನೇನು ಹೇಳುತ್ತೆ ಅಂತಂದರೆ, ಸೊ ಮೊದಲನೇದಾಗಿ ಜಿ ಪಿ ಎಫ್ ಫೈನಲ್ ವಿಡ್ರಾ ಅಂದರೆ ಇವರು ರಿಟೈರ್ಡ್ ಆದರೆ ಎಂಪ್ಲಾಯ್ ಅಂದರೆ ಫೈನಲ್ ಆಗಿ ಅವ್ರ ಅಮೌಂಟ್ ಕಂಪ್ಲೀಟಾಗಿ ಸೆಟಲ್ಮೆಂಟ್ ಆಗಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಜಿ ಪಿ ಎಫ್ ಫೈನಲ್ ವಿಡ್ರಾ ಅಂತ ಹೇಳಿ. ಜಿ ಪಿ ಎಫ್ ಪಾರ್ಷಿಯಲ್ ಫೈನಲ್ ವಿಡ್ರಾ ಅಂತಂದರೆ ಅವರು ಪಾರ್ಷಿಯಲ್ ಆಗಿ ಅಂದರೆ ಈಗ ಅವ್ರದ್ದು ಇನ್ನೂ ಸರ್ವಿಸ್ ಇರುತ್ತೆ, ಇನ್ನೊಂದು 2-3 ವರ್ಷ ಸರ್ವಿಸ್ ಇರುತ್ತೆ. ಅವ್ರಿಗೆ ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೆ ಅವ್ರ ಮಗಳು ಮದುವೆಗೂ ಅಥವಾ ಹೈಯರ್ ಎಜುಕೇಷನ್ಗೂ ಯಾವುದೋ ಒಂದು ಸಲುವಾಗಿ ಅವ್ರಿಗೆ ಏನು ಮಾಡಬೇಕಾಗುತ್ತೆ, ಪಾರ್ಷಿಯಲ್ ವಿಡ್ರಾ ಬೇಕಾಗುತ್ತೆ. ಅಂದರೆ ಒಟ್ಟಾರೆ ಅಮೌಂಟ್ದು 70-80% ಅಮೌಂಟನ್ನು ಅವರು ಬಿಫೋರ್ ರಿಟೈರ್ಮೆಂಟು ಅಂದರೆ ಸರ್ವಿಸ್ ಇನ್ನೊಂದು 2-3 ವರ್ಷ ಉಳ್ಕೊಂಡಿದೆ ಅಂದರೆ ಅವಾಗ ಕೂಡ ನಾವೇನು ಮಾಡ್ಬೋದು, ವಿಡ್ರಾ ಮಾಡಬೇಕಾಗತ್ತೆ. ಸೊ ಅದನ್ನು ಜಿ ಪಿ ಎಫ್ ಪಾರ್ಷಿಯಲ್ ಫೈನಲ್ ವಿಡ್ರಾ ಅಂತೀವಿ. ಈ ಜಿ ಪಿ ಎಫ್ ಪಾರ್ಷಿಯಲ್ ಫೈನಲ್ ವಿಡ್ರಾ AG ಕಡೆಯಿಂದ ಅಪ್ರೂವಲ್ ಆಗಿ ಬರಬೇಕಾಗತ್ತೆ. ಯಾವುದೇ ಡಿಸ್ಟ್ರಿಕ್ಟ್ ಆಫೀಸರ್ಗೆ ಇದರದ್ದು ಪವರ್ ಇಲ್ಲ. ಸೊ ಫೈನಲ್ ವಿಡ್ರಾ ಮತ್ತು ಜಿ ಪಿ ಎಫ್ ಪಾರ್ಷಿಯಲ್ ಫೈನಲ್ ವಿಡ್ರಾ ಎರಡೂ ಕೂಡ ನಾವು AG ಕಡೆಯಿಂದ ಅಪ್ರೂವ್ ತೊಗೊಂಡ್ಬಿಟ್ಟೆ ನಾವು ಬಿಲ್ಲನ್ನು ಏನು ಮಾಡಬೇಕಾಗತ್ತೆ, ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಜಿ ಪಿ ಎಫ್ ಟೆಂಪ್ರರಿ ಅಡ್ವಾನ್ಸ್. ಟೆಂಪ್ರರಿ ಅಡ್ವಾನ್ಸ್ ಅಂದರೆ ಲೋನ್ ಇದ್ದ ಅಮೌಂಟ್ನಲ್ಲಿ ಅವ್ರು ಏನು ಮಾಡಬೇಕಾಗತ್ತೆ, ಲೋನ್ ತೊಗೊಂಡ್ಬಿಟ್ಟು ಅಮೌಂಟನ್ನು ಪರ್ ಮಂತ್ EMI ಮುಖಾಂತರ ನಾವೇನು ಮಾಡಬೇಕಾಗತ್ತೆ, ಪೇ ಮಾಡ್ತಾ ಬರಬೇಕಾಗತ್ತೆ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಅಂದರೆ ಜಿ ಪಿ ಎ ಲೋನನ್ನು ತೊಗೋತಾ ಇದ್ದೀನಿ ನಾನು. ಸೊ ಜಿ ಪಿ ಎಫ್ ಟೆಂಪ್ರರಿ ಅಡ್ವಾನ್ಸ್ ಅಂತ ಕ್ಲೇಮ್ ಟೈಪ್ನಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಆಫ್ಲೈನ್ ಆರ್ಡ್ರ್ ಅಂದರೆ ನಿಮ್ಮ EST ಕಡೆಯಿಂದ ಏನು ಮಾಡಿರ್ತಾರೆ, ಒಂದು ಆರ್ಡ್ರನ್ನು ಹಾಕಿರ್ತಾರೆ. ಸೊ ಆ ಆರ್ಡ್ರ್ ನಂಬರನ್ನು ಇಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಆದಮೇಲೆ ಆರ್ಡರ್ ಡೇಟ್ ಅಂತ ಕೇಳ್ತಾ ಇದ್ದಾರೆ, ಆರ್ಡರ್ ಡೇಟ್ ಕೂಡ ನಾನು ತೊಗೋತಾ ಇದ್ದೀನಿ. ಸೊ ಇಲ್ಲಿ ಓಪನ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಇನ್ನೊಂದು ಪೇಜ್ ಏನಾಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ, ಬಿಲ್ ಟೈಪು, ಬಿಲ್ ಸೆಕ್ಟರ್ ನಾವು ಏನು ಸೆಲೆಕ್ಟ್ ಮಾಡಿದ್ವಿ ಅದು ಇಲ್ಲೆಲ್ಲ ಬರುತ್ತೆ. ಎಕ್ಸ್ಪೆಂಡಿಚರ್ ಆಫ್ ಹೆಡ್ ಆಫ್ ಅಕೌಂಟ್ ಅಂತಿದೆ. ಸೊ ದಟ್ ಈಸ್ 101. ಅದನ್ನು ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ ಇದ್ರದ್ದು ಬರುತ್ತೆ ಡೀಟೇಲ್ ಆಗಿ. ಸೊ ಒನ್ಸ್ ಇದಾದಮೇಲೆ CTS 7 ಜಿ ಪಿ ಎಫ್ ಫೈನಲ್ ಬಿಲ್ ಇದೆಲ್ಲ ಇಲ್ಲಿ KJD. ಸೊ ಈ ರೀತಿ KJD ನಂಬರನ್ನು ಎಲ್ಲ ಏನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಒನ್ಸ್ KJD ನಂಬರ್ ಎಂಟ್ರಿ ಆದ ತಕ್ಷಣ ಈ ರೀತಿ ಅವ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಅಂದರೆ ಎಂಪ್ಲಾಯ್ ನೇಮ್ ಏನಿದೆ, ಅವ್ರ ಬೇಸಿಕ್ ಪೇ ಏನಿದೆ, ಡೇಟ್ ಆಫ್ ಜಾಯ್ನಿಂಗು, ಡೇಟ್ ಆಫ್ ಬರ್ತು, ಅವ್ರ GPF ನಂಬರು ಪ್ರತಿಯೊಂದೆಲ್ಲ ಬರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ AG ಅಕೌಂಟ್ ಬ್ಯಾಲೆನ್ಸ್ ಫಾರ್ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ, ಇಟ್ ಮೀನ್ಸ್ ಇದು ಆಟೋಮೆಟಿಕಾಗಿ ಫೆಚ್ ಆಗಲ್ಲ. ಲಾಸ್ಟ್ ಇಯರ್ GPF ಸ್ಟೇಟ್ಮೆಂಟನ್ನು ತೊಗೊಂಡ್ಬಿಟ್ಟು ಒಟ್ಟಾರೆ ಅವ್ರ ಅಮೌಂಟ್ ಎಷ್ಟಿದೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅವ್ರ ಅಮೌಂಟನ್ನು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಎಂಟ್ರಿ ಮಾಡ್ತಾಯಿದ್ದೀನಿ. ಇಲ್ಲೇನು ಕೇಳ್ತಾ ಇದೆ ನೋಡಿ, ಸಬ್ಸ್ಕ್ರಿಪ್ಷನ್ ಅಮೌಂಟ್ ಫಾರ್ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಂದರೆ ಒಟ್ಟಾರೆ ಅಮೌಂಟ್ ಎಷ್ಟನ್ನು ಪೇ ಮಾಡಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮುಂಚೆ ಏನಾದರೂ ಲೋನ್ ತೊಗೊಂಡಿದ್ರೆ ಅವ್ರದ್ದು ಏನಾದರೂ ಬ್ಯಾಲೆನ್ಸ್ ಉಳ್ಕೊಂಡಿದ್ದಾರೆ, ಸೇ ಫಾರ್ ಎಕ್ಸಾಂಪಲ್ 1 ಲಕ್ಷ ಲೋನ್ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಅವ್ರು 80,000 ಕಟ್ಟಿದ್ರೆ 20,000 ಬ್ಯಾಲೆನ್ಸ್ ಇರುತ್ತಲ್ಲ, ಆ ಅಮೌಂಟ್ ಇಲ್ಲಿ ಮಾಡಬೇಕಾಗತ್ತೆ. ಆದರೆ ಈ ಎಂಪ್ಲಾಯ್ ಪ್ರೀವಿಯಸ್ ಯಾವುದೇ ರೀತಿ GPF ಲೋನ್ ತೊಗೊಂಡಿಲ್ಲ, ಹಾಗಾಗಿ ಇಲ್ಲಿ ನಾನೇನು ಮಾಡ್ತಾಯಿಲ್ಲ, ಅದು ಅಮೌಂಟನ್ನು ಎಂಟ್ರಿ ಮಾಡ್ತಾಯಿಲ್ಲ. ಒಂದು ವೇಳೆ ಯಾರಾದರೂ ಬ್ಯಾಲೆನ್ಸ್ ಉಳ್ಕೊಂಡಿದ್ರೆ, ಪ್ರೀವಿಯಸ್ ಏನಾದರೂ ಲೋನನ್ನು ತೊಗೊಂಡಿದ್ರು, ಅವ್ರದ್ದು ಒಟ್ಟಾರೆ 40 EMI ಇತ್ತು, 30 EMI ಪೇ ಮಾಡಿಬಿಟ್ಟು ಇನ್ನೂ 10 EMI ಪೇ ಮಾಡಬೇಕಿತ್ತು, ಒಟ್ಟಾರೆ 15,000, 20,000, 30,000 ಅವ್ರದ್ದು ಏನಾದರೂ ಬ್ಯಾಲೆನ್ಸ್ ಉಳ್ಕೊಂಡಿದ್ರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿದಷ್ಟಮೇಲೆ ಇಲ್ಲಿ ಹೊಸ ನ್ಯೂ ಅಡ್ವಾನ್ಸ್ ಔಟ್ ಅಂತ ಕೇಳ್ತಂದರೆ ಕೇಳಿರುವ ಹೊಸ ಮುಂಗಡ, ಈಗ ಎಷ್ಟು ಲೋನು ಅವರು ನಿಮಗೆ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಲೋನನ್ನು ನಾನು ಎಂಟ್ರಿ ಮಾಡ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಅವ್ರು ಕೇಳ್ತಾ ಇರೋದು 2 ಲಕ್ಷ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಪ್ರೊವಿಷನ್ ಇದೆ, ಮ್ಯಾಕ್ಸಿಮಮ್ ಬಂದುಬಿಟ್ಟು
40 ಮಂತ್ ಇದೆ. ಸೊ ಅದರ ಒಳಗಡೆ ಕೂಡ ನೀವು ಯಾವುದಾದ್ರೂ ಅಮೌಂಟ್ ಬೇಕಾಗಿದ್ರೆ ಇಲ್ಲಿ ಅಥವಾ ಕಡಿಮೆ ಮಂತ್ ಅವ್ರು EMI ಮಾಡ್ತೀನಿ ಅಂದರೂ ಕೂಡ ನಾವೇನು ಮಾಡ್ಬೋದು, ಇಲ್ಲಿ EMIನ ಎಂಟ್ರಿ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ 40 ಇದೆ, 40 ಕೇಳಿದರೆ 40 ಅಂತ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 40 ಅಂತ ಆದ ತಕ್ಷಣ ಪ್ರತಿ ಮಂತ್ ಎಷ್ಟಾಗುತ್ತೆ, 5,000 ರೂಪಾಯಿ ಅಂತ ಆಟೋಮೆಟಿಕ್ ಅದು ಏನು ಮಾಡುತ್ತೆ, ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಒನ್ಸ್ ಈ ರೀತಿ ಕ್ಯಾಲ್ಕುಲೇಟ್ ಆದಮೇಲೆ ಒಟ್ಟಾರೆ ಮೊತ್ತ ಎಷ್ಟು 2 ಲ್ಯಾಕ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಿಸಿಪೆಂಟ್ ID ಬರುತ್ತೆ. ಮೋಡ್ ಆಫ್ ಪೇಮೆಂಟ್ನಲ್ಲಿ ಹೋಗಿ ಈ ಪೇಮೆಂಟ್ ಅಂತೇಳಿ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಆ ಎಂಪ್ಲಾಯ್ ರಿಸಿಪೆಂಟ್ ಕೋಡ್ ಇರ್ಬೋದು, ರಿಸಿಪೆಂಟ್ ನೇಮು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅವ್ರ ಅಕೌಂಟ್ ನಂಬರ್ ಪ್ರತಿಯೊಂದು ಕರೆಕ್ಟ್ ಇದೆನಾ ಇಲ್ಲ ಅಂತ ಏನು ಮಾಡಬೇಕಾಗುತ್ತೆ, ಇಲ್ಲಿ ಕ್ರಾಸ್ ವೆರಿಫೈ ಮಾಡಿ. ಸೊ ಒನ್ಸ್ ಈ ರೀತಿ ಎಲ್ಲ ಬಿಲ್ಗಳನ್ನು ಕಂಪ್ಲೀಟಾಗಿ ನಾವೇನು ಮಾಡಬೇಕಾಗುತ್ತೆ, ಈ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು. ಅಂದರೆ GPF ಲೋನ್ ಸಂಬಂಧಪಟ್ಟಂಗೆ ಅವ್ರ ಲೋನನ್ನು ನಿಮಗೆ ಕೇಳಿದ್ರು ಅಂದರೆ ಈ ರೀತಿಯಾಗಿ ನಾವು ಏನು ಮಾಡಬೇಕಾಗತ್ತೆ, ಖಜಾನೆ ಟೂನಲ್ಲಿ ಬಿಲ್ಲನ್ನು ಕ್ರಿಯೇಟ್ ಮಾಡಿ. ಇಷ್ಟೆಲ್ಲ ಆದಮೇಲೆ ಜಸ್ಟ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಫಾರ್ವರ್ಡ್ ಅಂತೇಳಿ. ಯು ಹ್ಯಾವ್ ಟು ಕ್ಲಿಕ್ ಆನ್ ದ್ಯಾಟ್. ಅಂದರೆ ಈ ಬಿಲ್ಲನ್ನು ನೀವು ಫಾರ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಈ ಬಿಲ್ ಏನಾಗುತ್ತೆ, ಸ್ಟೂಡೆಂಟ್ ಲಾಗಿನ್ಗೆ ಹೋಗಿಬಿಟ್ಟು ಬಿಲ್ ಏನಾಗುತ್ತೆ, ಫಾರ್ವರ್ಡ್ ಆಗುತ್ತೆ. ಸೊ ಈ ರೀತಿಯಾಗಿ ಯಾವುದೇ ಒಬ್ಬರು ಎಂಪ್ಲಾಯ್ದು GPF ಲೋನನ್ನು ಅಪ್ಲೈ ಮಾಡ್ಬೋದು. ಸೊ ವಿಡಿಯೋದಲ್ಲಿ ಮೊದಲನೇದಾಗಿ ನಾನು ಹೇಳಿದ್ದೆ 3 ವಿಭಾಗಗಳು ಬರುತ್ತೆ. ಇಲ್ಲಿ GPF ಫೈನಲ್ ವಿಡ್ರಾ ಬರುತ್ತೆ, GPF ಪಾರ್ಷಿಯಲ್ ವಿಡ್ರಾ ಬರುತ್ತೆ, GPF ಟೆಂಪ್ರರಿ ಅಡ್ವಾನ್ಸ್ ಬರುತ್ತೆ. ಸೊ ಅದನ್ನು ಯಾವ ರೀತಿ ಅಂದರೆ ಫೈನಲ್ ವಿಡ್ರಾ ಬೇಕಾದರೆ ಫೈನಲ್ ತೊಗೊಳ್ಳಿ, ಪಾರ್ಷಿಯಲ್ಲೇ ಬೇಕಾದರೆ ಪಾರ್ಷಿಯಲ್ ತೊಗೊಳ್ಳಿ, ಅಥವಾ ಲೋನ್ ಬೇಕಾದರೆ ಲೋನ್ ತೊಗೊಳ್ಳಿ. ಇದರಲ್ಲಿ ವ್ಯತ್ಯಾಸ ಏನಂದರೆ ಯಾರು ಲೋನಿಗೆ ಅಪ್ಲೈ ಮಾಡಿರ್ತಾರೆ EMI ಮುಖಾಂತರ ರಿಪೇಮೆಂಟ್ ಮಾಡಬೇಕಾಗತ್ತೆ. ಫೈನಲ್ ವಿಡ್ರಾ ಮತ್ತು ಪಾರ್ಷಿಯಲ್ ವಿಡ್ರಾಗೆ ಯಾವುದೇ ರೀತಿ ಅಮೌಂಟನ್ನು ನಾವು ರಿಟರ್ನ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾಗಿ ಯಾರೊಬ್ಬರು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಕೇಳಿದ್ರು GPF ಪಾರ್ಷಿಯಲ್ ಲೋನು ಅಥವಾ ಪಾರ್ಷಿಯಲ್ ವಿಡ್ರಾ ಅಥವಾ ಲೋನ್ದು ವೀಡಿಯೋನ ಮಾಡಿ. ಸೊ ಹಾಗಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ಲೋಕೇಶ್ ಕನ್ನಡಿಯನ್ ಚಾನಲ್ ಇದೆ, ಆ ಚಾನಲನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೂಡ ಏನು ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.